ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಕ್ರೋಶಾ ಕುಚ್ಚು ಹೇಗೆ ಹಾಕೋದು ಅಂತ ಹೇಳಿಕೊಡುತ್ತೇನೆ. ನೀವು ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು 2 ಸಿಲ್ಕ್ ಥ್ರೆಡ್ ಹಾಗೂ 10 0.75 mm ನೀಡಲನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 8 ಎಳೆ ದಾರವನ್ನು ನಾನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಮೊದಲನೆಯದಾಗಿ ನೀಡಲನ್ನು ಬಟ್ಟೆಗೆ ಹಾಕಿ ಈ ರೀತಿ ಥ್ರೆಡ್ನ ತೆಗೆದುಕೊಂಡು ಲಾಕ್ ಮಾಡಿಕೊಳ್ಳಿ. ಈ ಥರ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿಕೊಂಡ ನಂತರ 2 ಚೈನನ್ನು ತೆಗೆದುಕೊಳ್ಳಿ. ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೆಗೆದುಕೊಂಡು ಲಾಕ್ ಮಾಡಿಕೊಂಡಿದ್ದೀವಿ ಅಲ್ಲ, ಅದರ ಪಕ್ಕನೇ ನೀಡಲ್ ಹಾಕಿ ಥ್ರೆಡ್ಡನ್ನು ತೆಗೆದುಕೊಳ್ಳಬೇಕು. ಫಸ್ಟ್ 2 ಒಂದು ಮಾಡಬೇಕು, ನೆಕ್ಸ್ಟ್ 2 ಒಂದು ಮಾಡಬೇಕು. ಹೀಗೆ ನಾವು 5 ಕಂಬಗಳನ್ನು ಮಾಡಬೇಕು. ನಾವು ಮೊದಲು 2 ಚೈನ್ ಹಾಕಿದ್ದೇವಲ್ಲ, ಅದನ್ನು ಕೌಂಟ್ ಮಾಡಿದರೆ 6 ಲೈನ್ಸ್ ಬರ್ತದೆ, 6 ಕಂಬಗಳು ಬರ್ತದೆ. ನೀವು ಇದು ಫಸ್ಟ್ ಇದರಲ್ಲಿ 5 ಕಂಬ ಮಾಡ್ಬೋದು, ಇಲ್ಲದ್ರೆ 4 ಕಂಬ ಮಾಡಿ ಅದು 2 ಚೈನನ್ನು ಸೇರಿಸ್ಬೋದು. ನಾನಿಲ್ಲಿ 5 ಕಂಬನೇ ಹಾಕಿದ್ದೇನೆ. 2 ಚೈನ್ ಸೇರಿಸಿದರೆ 6 ಕಂಬ ಆಗ್ತದೆ. ಈ ಥರ ಆದಮೇಲೆ 5 ಕಂಬ ಆದಮೇಲೆ 4 ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೆಗೆದುಕೊಂಡು ಸ್ಟ್ರೈಟ್ ಆಗಿ ನೋಡಿಕೊಂಡು ಎಲ್ಲಿಗೂ ಬರುತ್ತೋ ಅಲ್ಲಿಗೆ ಒಂದು ಕಂಬ, ಬಟ್ಟೆ ಒಳಗೆ ನೀಡಲ್ ಹಾಕಿ ಥ್ರೆಡ್ನ ತೆಗೆದುಕೊಳ್ಳಿ. ಫಸ್ಟ್ 2 ಒಂದು ಮಾಡಿ, ನೆಕ್ಸ್ಟ್ 2 ಒಂದು ಮಾಡಿ. ಇದೇ ರೀತಿ ಕಂಟಿನ್ಯೂ ಮಾಡುತ್ತಾ ಹೋಗಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಬಟ್ಟೆ ಒಳಗೆ ಹಾಕಿ ಥ್ರೆಡ್ನ ತಗೊಳ್ಳಿ, 2 ಥ್ರೆಡನ್ನು ಒಂದು ಮಾಡಿ, 2 ಒಂದು ಮಾಡಿ. ಈ ಥರ 5 ಸಲ ಹಾಕಬೇಕು, 5 ಕಂಬ ಹಾಕಬೇಕು. ಐದು ಕೊಂಬ 4 ಚೈನ್ ಎಂದರೆ 5 ಡಬಲ್ ಕ್ರೋಶೆಟ್ ಹಾಗೂ 4 ಚೈನ್. ಇದು ಫಸ್ಟ್ ಲೈನ್ ಬೇಸ್. ಇದೇ ರೀತಿಯಾಗಿ ಪೂರ್ತಿ ಲೈನ್ನ ಕಂಪ್ಲೀಟ್ ಮಾಡಿ. ಕೊನೆಗೆ 5 ಕಂಬದ ನಂತರ 2 ಚೈನ್ ಹಾಕಿ ಥ್ರೆಡ್ನ ಎಳೆದು ಥ್ರೆಡ್ ಕಟ್ ಮಾಡಿ. ಇಲ್ಲಿಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೆಗೆದುಕೊಂಡಿದ್ದೇನೆ. 2 ಚೈನ್ ತೆಗೆದುಕೊಂಡಿದ್ದೀರಿ ಅಲ್ಲ, ಅಲ್ಲಿಗೆ ನಾನು ಈ ಥರ ನೀಡಲ್ ಹಾಕಿ ಥ್ರೆಡ್ನ ತಗೊಂಡು ಗಂಟು ಹಾಕಿಕೊಳ್ಳುತ್ತಿದ್ದೇನೆ. ಈಗ ಪ್ರತಿಯೊಂದು ಕಂಬದ ಮಧ್ಯೆ ಸಿಂಗಲ್ ಕ್ರೋಶನ ತೆಗೆದುಕೊಳ್ಬೇಕು. ಒಂದು, 2, 3, 4. ಈ ಥರ 4 ಸಿಂಗಲ್ ಕ್ರೋಶನ ತೆಗೆದುಕೊಳ್ಬೇಕು. ನಂತರ 4 ಚೈನ್ ಹಾಕಿದ್ದೇವಲ್ಲ, ಅಲ್ಲಿ ಕೂಡ 4 ಸಿಂಗಲ್ ಕ್ರೋಶನ ತೆಗೆದುಕೊಳ್ಬೇಕು. 3, 4. ಈಗ 5 ಕಂಬ ಇದೆಯಲ್ಲ, ಅಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಕಂಬದ ಮಧ್ಯೆ ನಾನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಿದ್ದೇನೆ. ನೆಕ್ಸ್ಟ್ ನೀಡಲ್ ಮೇಲೆ 2 ಸಲ ದಾರ ಸುತ್ತಿಕೊಂಡು ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ ಈ ರೀತಿ ಥ್ರೆಡ್ನ ತಗೊಂಡು ಫಸ್ಟ್ 2 ಒಂದು ಮಾಡಿ, ನೆಕ್ಸ್ಟ್ 2 ಒಂದು ಮಾಡಿ, ಲಾಸ್ಟ್ 2 ಒಂದು ಮಾಡಬೇಕು. ಪುನಃ ಅದೇ ನೀಡಲ್ಗೆ 2 ಸಲ ಥ್ರೆಡ್ಡನ್ನು ತೆಗೆದುಕೊಂಡು ಫಸ್ಟ್ 2, ಸೆಕೆಂಡ್ 2, ಲಾಸ್ಟ್ 2 ಅಂದರೆ 3 ಸಲ ನಮಗೆ ತಗೊಳ್ಳಿಕ್ಕೆ ಸಿಗ್ತದೆ. ಇದೇ ರೀತಿ ನಾವು ಟ್ರಿಪಲ್ ಕ್ರೋಶನ ಕಂಪ್ಲೀಟ್ ಮಾಡಬೇಕು. ಇದೇ ರೀತಿ 12 ಸಲ ಟ್ರಿಪಲ್ ಕ್ರೋಶನ ಮಾಡಬೇಕು. 12 ಟ್ರಿಪಲ್ ಕ್ರೋಶೆಟ್ ಆದ ನಂತರ
4 ಮತ್ತು 5ನೇ ಕಂಬದ ನಡುವೆ ಒಂದು ಸಿಂಗಲ್ ಕ್ರೋಶೆನ ಹಾಕಿಕೊಳ್ಳಿ. ನಂತರ 4 ಚೈನ್ ಇರುವಲ್ಲಿ 4 ಸಿಂಗಲ್ ಕ್ರೋಶೆಟ್, ಹಾಗೂ 1 ಮತ್ತು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆಟ್. ಹೀಗೆ ಒಂದು ಆರ್ಚ್ ಬರ್ತದೆ. ಪುನಃ ನೀಡಲ್ ಮೇಲೆ 2 ಸಲ ದಾರ ತಗೊಳ್ಳಿ, 4 ಚೈನ್ ಇರುವಲ್ಲಿ ಪುನಃ ಹಾಕಿ ಥ್ರೆಡ್ ತಗೊಳ್ಳಿ, 2 ಒಂದು ಮಾಡಿ, ಪುನಃ 2, ಲಾಸ್ಟ್ 2 ಒಂದು ಮಾಡಿ. ನೆಕ್ಸ್ಟ್ ಲೈನಿಗೆ ನಾನು ಫಸ್ಟ್ ಯಾವ ಕಲರ್ ಥ್ರೆಡ್ನ ತೆಗೆದುಕೊಂಡಿದ್ದೇನೆ ಅದನ್ನು ತೆಗೆದುಕೊಳ್ತಿದ್ದೇನೆ. ಮೊದಲಿಂದಲೇ ಸ್ಟಾರ್ಟ್ ಮಾಡಬಹುದು, ಆದರೆ ನಾನು ಕುಚ್ಚು ಹಾಕುವುದರಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಥ್ರೆಡ್ ತಗೊಂಡು ಲಾಕ್ ಮಾಡಿ. 4 ಚೈನ್ ಇದ್ದಲ್ಲಿ ಕ್ರೋಶೆ ಹಾಕಿಕೊಂಡಿದ್ದೇವೆ ಅಲ್ಲ, ಮತ್ತೆ ಪುನಃ 4 ಸಲ ಸಿಂಗಲ್ ಕ್ರೋಶನ ಹಾಕಿಕೊಳ್ಳುವ. 2 3 4. 4 ಸಿಂಗಲ್ ಕ್ರೋಶೆ ಆದ ಮೇಲೆ ಒಂದು ಸಿಂಗಲ್ ನಾಟ್ ತೆಗೆದುಕೊಂಡಿರ್ತೇವಲ್ಲ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶನ ಹಾಕಿಕೊಳ್ಬೇಕು. ನಂತರ ಪ್ರತಿಯೊಂದು ಕಂಬಕ್ಕೂ 2 ಚೈನ್ ತಗೊಂಡು ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿ ಸಿಂಗಲ್ ನಾಟ್ನ ಹಾಗೆ ಪುನಃ 2 ಚೈನ್ ತೆಗೆದುಕೊಂಡು ನೆಕ್ಸ್ಟ್ ಕಂಬಕ್ಕೆ ಸಿಂಗಲ್ ನಾಟ್ ಇದೇ ರೀತಿ ಕಂಟಿನ್ಯೂ ಮಾಡುತ್ತಾ ಹೋಗಿ. 2 ಚೈನ್ ತಗೊಳ್ಳಿ, ಅದರ ಮುಂದಿನ ಕಂಬಕ್ಕೆ ಸಿಂಗಲ್ ನಾಟ್ನ ಹಾಕಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. 2 ಚೈನ್ ತಗೊಳ್ಳಿ, ಮುಂದಿನ ಕಂಬಕ್ಕೆ ಸಿಂಗಲ್ ನಾಟ್ನ ಹಾಕಿ, ಪುನಃ 2 ಚೈನ್, ನೆಕ್ಸ್ಟ್ ಕಂಬಕ್ಕೆ ಸಿಂಗಲ್ ನಾಟ್. ಇದೇ ರೀತಿ ಆ ಆರ್ಚನ್ನು ಕಂಪ್ಲೀಟ್ ಮಾಡಿ. ಈಗ ಪುನಃ 4 ಸಿಂಗಲ್ ಕ್ರೋಶೆ ಇದ್ದಲ್ಲಿ ಪುನಃ 4 ಸಿಂಗಲ್ ಕ್ರೋಶೆನ ಹಾಕಿ. ಹೀಗೆ ಎಲ್ಲ ಆರ್ಚಿಗೂ ಮಾಡುತ್ತಾ ಮುಂದುವರಿಸಿ. ಎರಡು ಚೈನ್ ತೆಗೆದುಕೊಳ್ಳಿ, ಮುಂದಿನ ಕಂಬಕ್ಕೆ ಸಿಂಗಲ್ ನಾಟ್ನ ಹಾಕಿ. ಆ ಲೈನ್ ಮುಗಿದ ನಂತರ ಈ ರೀತಿಯಾಗಿ ಕಾಣುತ್ತದೆ. ಇದಕ್ಕೆ ನಾವು ಸ್ಟೋನ್ ಲೇಸನ್ನು ಮತ್ತು ಕುಚ್ಚನ್ನು ಹಾಕುವುದು ಹೇಗಂತ ಹೇಳಿಕೊಡ್ತೇನೆ. ಒಂದು ಕಾರ್ಡ್ಬೋರ್ಡನ್ನು ಹಿಡಿದುಕೊಂಡು ಅದಕ್ಕೆ ನಾನು 150 ಸಲ ದಾರವನ್ನು ಸುತ್ತುತ್ತೇನೆ. ನಂತರ ಅದಕ್ಕೆ ಕಟ್ ಮಾಡಿ ಒಂದು ಬದಿಗೆ ಗಮ್ಮಿಂದ ಅಂಟಿಸುತ್ತೇನೆ. ಕುಚ್ಚು ಹೇಗೆ ಹಾಕುವುದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಕೊನೆಯದಾಗಿ ಸ್ಟೋನ್ ಲೇಸ್ ಮತ್ತು ಕುಚ್ಚು ಹಾಕಿದ ನಂತರ ಈ ರೀತಿಯಾಗಿ ಕಾಣುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.